ಕಾವೇರಿ ವಿವಾದದ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ನಾಳೆ ಸಂಜೆ 5 ಗಂಟೆಗೆ ಮತ್ತೊಂದು ಸರ್ವಪಕ್ಷ ಸಭೆ ನಡೆಯಲಿದೆ. ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಮತ್ತೊಂದು ಅಧಿವೇಶನದ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಬದರುದ್ದೀನ್ ಮಾಣಿ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬದರುದ್ದೀನ್ ಮಾಣಿ, ನಾಳೆ ಮತ್ತೊಂದು ಸರ್ವಪಕ್ಷ ಸಭೆಯನ್ನ ಕೂಡ ಕರೆಯಲಾಗಿದೆ. ಊರು ಕೊಳ್ಳೆ ಹೊಡೆದ ಮೇಲೆ ಡೊಣ್ಣೆ ನಾಯಕರು ಏನ್ ಸಭೆ ಮಾಡಿ ಏನ್ ಪ್ರಯೋಜನ ಅಂತೆ, ಎಲ್ಲ ನೀರು ಹೊರಟೋಯ್ತು, ಇನ್ನೇನ್ ಮಾಡಿ ಏನ್ ಪ್ರಯೋಜನ ಅಂತ ನಮಗೆ ಅರುಣ್, ಏನು ಸೆಪ್ಟೆಂಬರ್ 5ರ ಆದೇಶ ಮತ್ತು ಸೆಪ್ಟೆಂಬರ್ 12ರ ಆದೇಶವನ್ನ ಸ್ವಲ್ಪ ಮಟ್ಟಿಗೆ ಪಾಲಿಸಿದಂತ ರಾಜ್ಯ ಸರ್ಕಾರ ಸೆಪ್ಟೆಂಬರ್ 20ರ ನಂತರ ಆದೇಶವನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸದೆ ಬೆಳೆಗೆ ಯಾವುದೇ ಕಾರಣಕ್ಕೂ ಕುಡಿಕಲ್ದು ಇನ್ಯಾವುದಕ್ಕೂ ನೀರು ಬಿಡಬಾರ್ದು ಅಂತ ತೀರ್ಮಾನ ಕೈಗೊಂಡಿದೆ. ಕಳೆದ 23ರಂದು ನಡೆದ ವಿಧಾನಮಂಡಲದ 2 ಉಭಯ ಸದನಗಳಲ್ಲೂ ಕೂಡ ಇದೇ ನಿರ್ಣಯವನ್ನು ತೆಗೆದುಕೊಂಡಿರುವಂಥ. ಹಾಗಾಗಿ ಈಗ ಆ ನಿರ್ಣಯಕ್ಕೆ ಬದ್ಧವಾಗಿ ಸರ್ವಪಕ್ಷಗಳ ಅಭಿಪ್ರಾಯ, ಜನರ ಅಭಿಪ್ರಾಯ ಮತ್ತು ಸದನದ ಅಭಿಪ್ರಾಯದಂತೆ ಈಗ ರಾಜ್ಯ ಸರ್ಕಾರ ನಿಲುವನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಇದೆ. ಇವತ್ತು ಕೂಡ ಮತ್ತೆ ಆ ವಿಚಾರವಾಗಿ ನೀರು ಬಿಡದಿರೋದಕ್ಕೆ ಮೊನ್ನೆ ಕೂಡ 27ನೇ ತಾರೀಕು ನೀರು ಬಿಡಕ್ಕಾಗಲ್ಲ ಅಂತ ಹೇಳಿ ಬಯಸ್ಕೊಂಡು ಬಂದಿದೆ. ಇವತ್ತು ಕೂಡ ಅದೇ ರೀತಿ ಕೊನೆಯ ಎಚ್ಚರಿಕೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಮತ್ತು ರಾಜ್ಯ ಸರ್ಕಾರದ ನಿಲುವು ಏನು ಅನ್ನೋದನ್ನ ಮತ್ತೆ ಏನಾದರೂ ನಿಲುವನ್ನು ಬದಲಾಯಿಸಬೇಕೋ ಅಥವಾ ಅದೇ ನಿರ್ಧಾರಕ್ಕೆ ಬದ್ಧವಾಗಬೇಕಾದ್ರೆ ಮತ್ತೆ ಸದನದ ಅನುಮತಿಯನ್ನು ಪಡಿಬೇಕಾಗಿದೆ. ಒಂದು ವೇಳೆ ಸದನ ಮತ್ತೆ ಕರೆಯುವ ಅನಿವಾರ್ಯತೆ ಸೃಷ್ಟಿ ಆದಾಗ ಅದಕ್ಕೆ ಸರ್ವಪಕ್ಷಗಳ ಅಭಿಪ್ರಾಯವನ್ನು ಪಡೆಯುವುದು ಒಳ್ಳೆಯದು ಅನ್ನೋ ತೀರ್ಮಾನಕ್ಕೆ ಬಂದಂಥ ರಾಜ್ಯ ಸರ್ಕಾರ ನಾಳೆ ಇವತ್ತಿನ ತೀರ್ಪಿನಲ್ಲಿ ನಾಳೆ ಸರ್ವಪಕ್ಷ ಸಭೆಯನ್ನು 5 ಗಂಟೆಗೆ ಕರೆದಿರುವಂಥದ್ದು. ಸರ್ವಪಕ್ಷಗಳ ಸಭೆಯ ಬಳಿಕ ಮತ್ತೆ ಸಂಪುಟ ಸಭೆಯನ್ನು ಕರೆದು ಸದನವನ್ನು ಆಯೋಜಿಸಬೇಕಾಗತ್ತೆ. ಒಂದು ವೇಳೆ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆಗಳಿದ್ದರೆ, ಇಲ್ಲದಿದ್ದರೆ ಏನು ಮೋದಿಯವರು ಏನು ನಿನ್ನೆ ಏನು ಪಾಕಿಸ್ತಾನದಲ್ಲಿ LOCಯಲ್ಲಿ POKಯಲ್ಲಿ ಏನು ಅಟ್ಯಾಕ್ ಮಾಡಿದ ಬಳಿಕ ಸರ್ವಪಕ್ಷಗಳಿಗೆ ಹೇಗೆ ಬ್ರೀಫ್ ಮಾಡಿದ್ರು ಅದೇ ರೀತಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಪರಿಸ್ಥಿತಿ ಏನು, ಕಾವೇರಿ ವಿಚಾರದಲ್ಲಿ ಏನು ಅನ್ನೋದನ್ನ ಏನೇನು ನಡೀತು ಅನ್ನೋ ವಿದ್ಯಮಾನಗಳನ್ನ ಸರ್ವಪಕ್ಷಗಳ ಗಮನಕ್ಕೆ ತಂದು ಮುಂದಿನ ಹೆಜ್ಜೆ ಬಗ್ಗೆ ತೀರ್ಮಾನ ಮಾಡುವ ಸಲುವಾಗಿ ನಾಳೆ ಸಭೆ ಕರೆದಿರುವಂಥ. ಹಾಗಾಗಿ ನಾಳಿನ ಸಭೆ ನಿಜಕ್ಕೂ ಮಹತ್ವದ್ದು ರಾಜ್ಯದ ಪಾಲಿಗೆ, ಕೇವಲ ಸರ್ಕಾರದ ಪಾಲಿಗೆಲ್ಲ. ಒಂದು ವೇಳೆ 6ನೇ ತಾರೀಕುವರೆಗೆ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗುವಾಗ ಸರ್ಕಾರವನ್ನು ವಜಾ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಏನಾದ್ರು ಕೊಟ್ಟರೆ ಹೇಗೆ ಎದುರಿಸಬಹುದು, ಹೇಗೆ ಒಗ್ಗಟ್ಟು ಪ್ರದರ್ಶನ ಮಾಡೋದು ಅನ್ನೋದು ಲೆಕ್ಕಾಚಾರವನ್ನು ಮಾಡುವ ನಿಟ್ಟಿನಲ್ಲೇ ನಾಳೆ ಸರ್ವಪಕ್ಷ ಸಭೆ ಕರೆದಿರುವಂತದ್ದು. ಇದೇ ಸಂದರ್ಭದಲ್ಲಿ ನಾರಿಮನ್ ಅವರು ಕೂಡ ಪತ್ರವನ್ನ ಬರೆದಿದ್ದಾರೆ. ಆ ವಿಷಯವನ್ನ ಇಟ್ಕೊಂಡು ಏನಾದರೂ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ, ಅವರನ್ನ ಮುಂದುವರಿಸ್ಕೊಳ್ಬೇಕಾ ಅಥವಾ ಬೇಡವಾ, ಬೇರೆ ಯಾರನ್ನ ಸೇರಿಸ್ಕೊಳ್ಬೇಕು, ಈ ಲೆಕ್ಕಾಚಾರಗಳು ಏನಾದರೂ ಮಾತುಕತೆ ನಡೀತಾ ಇದೆಯಾ? ಏನಾಗುತ್ತೆ ಅರುಣ್, ಫಾಲಿಯಸ್ ನಾರಿಮಣ್ಣವರು ಒಬ್ಬ ಹಿರಿಯ ನ್ಯಾಯವಾದಿ. ಅವರು ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರ, ಕರ್ನಾಟಕದ ಪರ ವಾದವನ್ನು ಮಾಡಿಸ್ತಾರೆ. ವಾದ ಮಂಡಿಸುವಾಗ ಅವರು ತಮ್ಮ ಕಕ್ಷಿದಾರರ ಹಿತದೃಷ್ಟಿಯಿಂದ ಎಲ್ಲ ರೀತಿಯ ವಾದವನ್ನು ಮಾಡ್ತಾರೆ. ಆದರೆ ಆದೇಶ ಮಾಡಿದಾಗ ಅದು ಆದೇಶನ ಪಾಲನೆ ಮಾಡುವಂತೆ ಮಾಡೋದು ಕೂಡ ಆ ನ್ಯಾಯವಾದಿಯ ಕರ್ತವ್ಯ ಆಗುತ್ತೆ. ಆದರೆ ನಾರಿಮನ್ ಹೇಳಿದ್ರು ಕೂಡ ನಾವು ಈಗ ತಮಿಳುನಾಡಿಗೆ ನೀರು ಬಿಡುವಂಥ ಸ್ಥಿತಿಯಲ್ಲಿಲ್ಲ. ನಾರಿಮನ್ ಅವರು ಇಂಥ ಆದೇಶ ಕೊಟ್ಟಿದೆ ಸುಪ್ರೀಂ ಕೋರ್ಟ್, ನೀವು ಪಾಲಿಸಿ ಅಂತಲೇ ನಮ್ಗೆ ಹೇಳ್ಬೋದು, ಆದರೆ ಪಾಲಿಸಬೇಡಿ ಅಂತ ಯಾವುದೇ ನ್ಯಾಯವಾದಿ ಹೇಳಲ್ಲ, ಅದು ಸಹಜ. ನಾರಿಮನ್ ಅಂತ ಹಿರಿಯರು ಕೂಡ ಅದನ್ನೇ ಮಾಡ್ತಾರೆ. ಹಾಗಾಗಿ ನಾರಿಮನ್ನು ನಾವು ನೀರು ಬಿಡಬೇಕು ಅಂತಲೇ ಹೇಳ್ತಾರೆ, ಬಿಡಬೇಡಿ ಅಂತ ಹೇಳಲ್ಲ. ಆದರೆ ವಾದ ಮಂಡಿಸುವಾಗ ಮಾತ್ರ ನೀರಿನ ಪರಿಸ್ಥಿತಿ ನೀರು ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ವಾದ ಮಂಡನೆಯ ಬಳಿಕ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ. ಈಗ ನಾರಿಮನ್ ಅವರಿಗೆ ಉಳಿದಿರುವಂಥ ದಾರಿ, ಕರ್ನಾಟಕ ಅಂದರೆ ನನ್ನ ಕಕ್ಷಿದಾರ ನಿಮ್ಮ ಆದೇಶವನ್ನು ಪಾಲಿಸುವ ಸ್ಥಿತಿಯಲ್ಲಿಲ್ಲ, ನಾನು ಇನ್ನು ಮುಂದೆ ವಾದ ಮಾಡೋದಿಲ್ಲ, ಇಷ್ಟೇ ನಮ್ಮ ಸ್ಥಿತಿ ಅಂತೇಳಿ ಹೇಳಿರುವಂಥದ್ದು. ಹಾಗಾಗಿ ಇನ್ನು ಅವರಿಗೆ ವಾದ ಮಾಡಲಿಕ್ಕೆ ಏನು ಉಳಿದಿಲ್ಲ. ನೀರು ಬಿಡ್ತೀವಿ ಅಂತ ಹೇಳೋಕ್ಕಾಗತ್ತೆ. ಇಷ್ಟು ದಿನ ನಾವು ನೀರು ಬಿಡಲ್ಲ ಅಂತ ಹೇಳಿದಂಥ ನಾರಿಮನ್ ಅವರು ಸುಪ್ರೀಂ ಕೋರ್ಟ್ ಹೇಳ್ತು ಅಂತ ರಾಜ್ಯ ಸರ್ಕಾರ ಒಪ್ಪದಿರುವಾಗ, ಸದನದ ನಿರ್ಣಯ ಆಗಿರುವಾಗ ಅವ್ರದ್ದು ನಿರ್ಧಾರನೂ ಕರೆಕ್ಟ್ ಆಗಿದೆ. ಹಾಗೆ ಮುಂದೆ ಏನು ಮಾಡಬೇಕು, ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಮಾಡುವಂಥದ್ದು. ಆದರೆ ಅವರಲ್ಲದೆ ಉಳಿದ ಕಾನೂನು ತಜ್ಞರ ತಂಡ ಏನಿದೆ ಅವರು ಉಳಿದ ಎಲ್ಲ ಅವರ ಸಲಹೆಯನ್ನು ಪಡ್ಕೊಂಡು ವಾದವನ್ನು ಮುಂದುವರಿಸಬಹುದು. ಆದರೆ ನಾರಿಮನ್ ಅವರ ಉಪಸ್ಥಿತಿ ಇರಲಾರದೇನೋ ಅನ್ನೋಂಥ ಮತ್ತೆ ಅವ್ರನ್ನ ಮನವೊಲಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬಹುದು. ನೀವು ನಿಮ್ಮ ವಾದವನ್ನು ಮುಂದುವರಿಸಿ, ನೀವೇನು ನಿಲುವಿಗಿದ್ದೀರಿ, ನಿಮ್ಮ ನಿಲುವಿಗೆ ಅಂದರೆ ಅವರ ಸ್ಟೇಚರ್ಗೆ ಯಾವುದೇ ಧಕ್ಕೆ ಬಾರದಂತೆ ಕರ್ನಾಟಕ ನಡ್ಕೊಳ್ಳುತ್ತೆ. ನೀರು ಇಲ್ಲದಿರುವುದ ಕಾರಣಕ್ಕಾಗಿ ನಾವು ನೀರು ಬಿಡಲ್ಲ ಅನ್ನೋದನ್ನು ಅವ್ರನ್ನೂ ಕೂಡ ಮನವರಿಕೆ ಮಾಡಿ ಅವ್ರನ್ನ ವಾದ ಮಾಡಿಸುವಂತೆ ಮಾಡುವಂಥ ಪ್ರಯತ್ನಗಳನ್ನ ಕೂಡ ರಾಜ್ಯ ಸರ್ಕಾರ ಮುಂದುವರಿಸುತ್ತೆ. ಹಾಗಾಗಿ ಇವೆಲ್ಲ ಪ್ರಯತ್ನಗಳ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ನಾಳೆ ಅಧಿವೇಶನ ಕರೆಯುವಂಥ ಸಾಧ್ಯತೆ ತುಂಬಾ ಹೆಚ್ಚಾಗಿದೆಯಾ ಬದ್ರುದ್ದೀನ್? ನೀರು ಬಿಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಮತ್ತೆ ಅಧಿವೇಶನ ಕರೆಯುವಂಥ ಅನಿವಾರ್ಯತೆ ಖಂಡಿತ ಎದುರಾಗುತ್ತೆ. ಯಾಕಂತೇಳಿ ಸದನದ ಗಮನಕ್ಕೆ ತಾರದೆ ಮತ್ತೆ ನೀರು ಬಿಡುವಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಹಾಗಾಗಿ ಸದನ ನಿರ್ಣಯಕ್ಕೆ ನಾನು ಬದ್ಧವಾಗಿದ್ದೀನಿ ಅಂತೇಳಿ
ಪುನರುಚ್ಚಾರವನ್ನು CM ಇವತ್ತು ಸಂಜೆ ಕೂಡ ಮಾಡಿದ್ದಾರೆ. ಹಾಗಾಗಿ ಒಂದು ವೇಳೆ ಅಂಥ ಅನಿವಾರ್ಯ ಪರಿಸ್ಥಿತಿ ಬಂದು ಕುಡಿಯೋ ನೀರಿಗೆ ಬೇಕಾದಷ್ಟು ನೀರನ್ನು ಮಾತ್ರ ಉಳಿಸ್ಕೊಂಡು ಅಲ್ಪ ಪ್ರಮಾಣದ ನೀರನ್ನು ತಮಿಳುನಾಡಿಗೆ ಕೊಡುವಂಥ ನಿರ್ಣಯ ಏನಾದ್ರು ತೆಗೆದುಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ಎದುರಾದಾಗ ಸದನದ ಅನುಮತಿ ಪಡೀಲೇಬೇಕಾಗತ್ತೆ. ಸದನವನ್ನು ಪಡೆದೇ ಮಾಡುವ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಅಂಥ ಸಾಧ್ಯತೆಗಳು ಭಾಳ ಕಡಿಮೆ ಇದೆ ಈಗ ಸದ್ಯಕ್ಕೆ. ಅರುಣ್. ಓಕೆ ಬದರುದ್ದೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂಥ ಬಗ್ಗೆ ಮಾಹಿತಿ ಇರುವಂತದ್ದು.